ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಈ ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಿದೋ ಆ ವ್ಯತ್ಯಾಸ ಇಲ್ಲದಂತೆ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರ ನೇತೃತ್ವದಲ್ಲಿ ರಾಷ್ಟ್ರೀಯ ನಾಯಕರ ತೀರ್ಮಾನ ತಂದ್ರ ಅವ್ರ ನೇತೃತ್ವದಲ್ಲಿ ಪಾರ್ಟಿ ಸಂಘಟನೆ ಮಾಡುವಂತ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಹೆಂಗ್ ಬರೋಣ ನಾವು ನೋಡ್ತೀವಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅಲ್ಲಿ ನಾಯಕರು ಎಲ್ಲರೂ ಕೂಡ ಬಹಳಷ್ಟು ಬೇಸತ್ತಿದ್ದಾರೆ. ಈ ರಾಜ್ಯದ ಜನರು ಇವತ್ತು ಎಲ್ಲೊಂದು ಕಡೆ ಸುಸ್ತಾಗಿದ್ದಾರೆ, ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನ ಸದುಪಯೋಗ ಮಾಡ್ಕೋಬೇಕು. ಸದುಪಯೋಗ ಮಾಡ್ಕೋಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಂದ್ರೆ ಸಮಾನ ಮನಸ್ಕರಿರ್ಬೇಕು. ಇರ್ಬೇಕಾದ್ರೆ ಆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂತ ಯಾರೊಬ್ರು ಹೋಗಿ ಕೇಳ್ಬೇಕಲ್ಲ, ಯಾಕಪ್ಪ ವ್ಯತ್ಯಾಸ ಯಾಕಿದೆ, ಏನ್ ಮಾಡ್ಬೇಕು, ಕುಂದಿರ್ಬೇಕು, ಚರ್ಚೆ ಮಾಡ್ಬೇಕು. ಬಹಳಷ್ಟು ಮಂದಿ ಕಾರ್ಯಕರ್ತರು ಹಂಗೆ ನಿಂತೋಗ್ಬಿಟ್ಟಲ್ಲ, ಸ್ವತಂತ್ರ MLA ಕೆಲವು ಮಂದಿ ಹಂಗೆ ನಿಂತೋಗ್ಬಿಟ್ಟಾರ, MP ಹಂಗೆ ನಿಂತಾರ. ಅವರೆಲ್ಲರೂ ಕೂಡ ಒಂದುಗೂಡಿಸ್ಬೇಕಲ್ಲ. ಒಂದುಗೂಡಿಸಂತ ಕೆಲಸ ನನಗೆ ಕೊಡ್ಲಿ ಅಂತ ಹೇಳ್ತಾ ಇದೀನಲ್ಲ. ನಾನು ಸೇವೆ ಮಾಡ್ತೀನಿ, ನಾ ಬೇರೆ ಸ್ವಾರ್ಥ ಇಲ್ಲ, ನನಗೆ ಸೇವೆ ಮಾಡಕ್ ಅವಕಾಶ ಮಾಡಿಕೊಡ್ರಿ ಅಂತ ಪಾರ್ಟಿ ನಾನು ಕೇಳ್ಕೊತೀನಿ. ಈಗ ರಾಮುಲು ಅವರು ಯತ್ನಾಳ್ ಅವರು ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ತೀವಿ. ಹೈಕಮಾಂಡ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಹಾಗಾದ್ರೆ ಅವರು ಭಿನ್ನಮತೀಯ ಅಂತ ಹೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಯಾಕೆ ಹಿಂಗೆ ನೋಡ್ರಿ, ಆಲ್ರೆಡಿ ಯತ್ನಾಳ್ ಅವರಿಗೆ ಮೊದಲನೇ ನೋಟಿಸ್ ಬಂದಿತ್ತು, ಎರಡನೇ ನೋಟಿಸ್ ಕೂಡ ಬಂದಿದೆ. ಇವತ್ತು ಪಾರ್ಟಿ ಅನ್ನಂತ ಒಂದು ತೀರ್ಮಾನ ತಗೊಳ್ಳಿ. ಆಲ್ರೆಡಿ ಇವತ್ತು ಚೆಂಡು ಅನ್ನಂತದ್ದು ಯಾರ ಅಂಗಣದಲ್ಲಿದೆ? ಈ ಚೆಂಡು ಯಾರ ಅಂಗಣದಲ್ಲಿದೆ? ರಾಷ್ಟ್ರೀಯ ನಾಯಕರ ಅಂಗಣದಲ್ಲಿದೆ. ಅದನ್ನ ಏನ್ ಮಾಡ್ತಾರೆ ಅನ್ನಂತ ಅವ್ರು ತೀರ್ಮಾನ ತಗೊಳ್ಳಿ. ಈಗ ರಾಮುಲು ಅವರು ನಮ್ಮ ಕೈಲಿ ಏನಿದೆಪ್ಪ, ನಮ್ಮ ರಾಜ್ಯದಲ್ಲಿದ್ದಂತ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು. ಯಾರು ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು ಮುಂದಾಳಿತ ವಹಿಸ್ಬೇಕು. ಕೇವಲ ಬೆಕ್ಕು ಇಲಿ ಕತ್ತಿ ನಾವು ನೋಡಿದಲ್ಲ, ಹಂಗ ಆಗ್ಬಾರ್ದು. ಯಾರೊಬ್ರು ಅದ್ ಗಂಟೆ ಕಟ್ಟಂತ ವ್ಯಕ್ತಿಗಳು ಬೇಕಾಗಿದೆ. ಆ ಗಂಟೆ ಕಟ್ಟಬೇಕು. ಜೊತೆ ಮುಂದಿನ ದಿನಗಳಲ್ಲಿ ನಾಡಿನಲ್ಲಿ ಇದ್ದಂತ ಎಲ್ಲಾ ಕಾರ್ಯಕರ್ತರ ರಕ್ಷಣೆಯನ್ನು ಮಾಡಬೇಕು. ಅವರೆಲ್ಲರೂ ಸಮಾನ ಮನಸ್ಕರಿಂದ ತರಬೇಕು. ಎಲ್ಲ ನಿಂತಂತವ್ರು ಹಂಗೆ ಅಲ್ಲೇ ಕ್ಷೇತ್ರಗಳಲ್ಲಿ ನಿಂತು ಹೋಗ್ಬಿಟ್ಟಿದ್ದಾರೆ, ಅಂತವ್ರೆಲ್ಲ ಜೋಡಿಸ್ಬೇಕಾದಂತ ಕಾರಣದಿಂದ ನನ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ದೀನಿ. ಅಂದ್ರೆ ವಿಜಯೇಂದ್ರ ಅವರ ನಾಯಕತ್ವ ಅಷ್ಟಾಗಿ ಆಕ್ಟಿವ್ ಆಗಿಲ್ಲ ಅನ್ನುವಂಥದ್ದು ನೋಡಿ. ವಿಜಯೇಂದ್ರರು ನಾಯಕತ್ವದ ಬಗ್ಗೆ ನಾನು ಯಾವುದೇ ವಿಚಾರವನ್ನು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಆಲ್ರೆಡಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇವತ್ತು ನಾನು ಯಾರೇ ವಿರುದ್ಧವಾಗಿ ಪರವಾಗಿ ನಾನು ಕೆಲಸ ಮಾಡ್ತಾ ಇಲ್ಲ. ನಾನು ಹೇಳಿದಂತ ಪ್ರಶ್ನೆ ಏನಂದ್ರೆ, ಅಕಸ್ಮಿತವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಬೇರೆ ಬೇರೆ ಕಾರಣಗಳಿಂದ ಚುನಾವಣೆ ಮೂಲಕ ಇನ್ನೊಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ಕೊಂತಾರ ಅಂದ್ರೆ ಬೇರೆ ಬೇರೆ ಗೊಂದಲಿಗೆ ನಡೀತಾ ಇದೆ. ಅಕಸ್ಮಿತವಾಗಿ ನಾನು ಅವಕಾಶ ಕೊಟ್ಟೆ, ಅವಕಾಶ ಇದ್ರೆ ನನಗೊಂದು ಅವಕಾಶ ಮಾಡಿಕೊಡು ಅಂತ ಕೇಳಿದ್ರೆ ಅದ್ರಲ್ಲಿ ಏನ್ ತಪ್ಪಿದೆ? ಅವಕಾಶ ಇದ್ರೆ ಈಗ ಅವಕಾಶ ಮಾಡಿಕೊಡ್ರೆ. ಹಂಗಾಗಿ ನಾನು ವಿಜೇಂದ್ರ ಸಮರ್ಥ ಅಲ್ಲ ಅನ್ನಂತ ಮಾತನ್ನು ಮಾತಾಡ್ತಾ ಇಲ್ಲ. ಅಲ್ಲ, ಈಗ ಏನಾಗಿದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಇವತ್ತಿದ್ದಂತ ಗೊಂದಲಗಳನ್ನು